ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈ ವಿಡಿಯೋದಲ್ಲಿ ಏನಂದರೆ ನಾವೊಂದು ಮಿನಿ ಪವರ್ ಬ್ಯಾಂಕ್ ರೆಡಿ ಮಾಡ್ತಾ ಇದ್ದೀವಿ. ಇದು ಎಮರ್ಜೆನ್ಸಿ ಟೈಮಲ್ಲಿ ನಮ್ಮ ಮೊಬೈಲನ್ನು 30-35% ಚಾರ್ಜ್ ಮಾಡುತ್ತೆ. ಯಾಕಂದರೆ ಇದು 2000 mAh ಇರೋ ಕೆಪಾಸಿಟಿ ಬ್ಯಾಟ್ರಿ. ನಮ್ಮ ಮೊಬೈಲ್ ಕೆಪಾಸಿಟಿ 5000 ಇದ್ದರೂ ಇದು 30-35% ಚಾರ್ಜ್ ಮಾಡುತ್ತೆ. ಆ್ಯಂಡ್ ಈ ವಿಡಿಯೋ ಕನ್ನಡದಲ್ಲಿ ಇದೊಂದೇ ವಿಡಿಯೋ ಇರೋದು, ಮಿನಿ ಪವರ್ ಬ್ಯಾಂಕ್ ಅಂತ ಹೇಳ್ಬಿಟ್ಟು. ಇನ್ನೊಂದು ಯಾವುದಾದ್ರೂ ವಿಡಿಯೋ ಇದ್ದರೆ ಕಮೆಂಟ್ ಮಾಡಿ, ನಾನು ನೋಡ್ತೀನಿ ಆ ವಿಡಿಯೋ. ಆ್ಯಂಡ್ ನಮ್ಮ ಚಾನಲ್ ಓಪನ್ ಮಾಡಿಬಿಟ್ಟು ಒಂದು ಸಲ ನಮ್ಮ ಕಂಟೆಂಟ್ ನೋಡಿ, ಏನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇಂಥ ಕಂಟೆಂಟು ಕನ್ನಡದಲ್ಲಿ ಇದೆ ಅಂದರೆ ಕಮೆಂಟ್ ಮಾಡಿ. ಇಂಥ ಕಂಟೆಂಟ್ ನಿಮಗಂತೂ ಇಲ್ಲಿ ಸಿಗೋದಿಲ್ಲ ಕನ್ನಡದಲ್ಲಿ. ಚಾನಲ್ ಓಪನ್ ಮಾಡಿಬಿಟ್ಟು ನೋಡಿ ಒಂದು ಸಲ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಎಂಥ ಕಂಟೆಂಟ್ ಆದರೂ ತೋರಿಸ್ತೀನಿ. ಆ್ಯಂಡ್ ವೀಡಿಯೋಗೆ ಲೈಕ್ ಮಾಡಿಕೊಂಡು ಫುಲ್ ವೀಡಿಯೋ ನೋಡಿ. ಮತ್ತು ಇನ್ನೊಂದು ಏನಂದರೆ, ಈ ಪವರ್ ಬ್ಯಾಂಕನ್ನು ನಾವು ಕೀಪಾಂಜಿಗೆ ಕೂಡ ಯೂಸ್ ಮಾಡ್ಬೋದು. ಒಂದು ಸಲ ಚಾರ್ಜ್ ಮಾಡಿಬಿಟ್ಟು ನಾವು ಕೀಪಾಂಜಿಗೆ ಹಾಕ್ಕೊಬಿಟ್ರೆ, ನಮ್ಮ ಹತ್ರ ಇರುತ್ತಲ್ಲ ಬೀಗದ ಕೈ, ಅದಕ್ಕೆ ಹಾಕ್ಕೊಂಬಿಟ್ರೆ ಯಾವಾಗಾದರೂ ನಮ್ಮ ಮೊಬೈಲ್ ಸ್ವಿಚ್ ಆಫ್ ಆಗೋಗ್ತಾ ಇರುತ್ತಲ್ಲ, ಆವಾಗ ನಾವು ಇದನ್ನು ಸಿಂಪಲಾಗಿ ಯೂಸ್ ಮಾಡ್ಬೋದು. ಒಂದು ನಮ್ಮ ಹತ್ರ USB ಕೇಬಲ್ ಇದ್ದರೆ ಸಿಂಪಲಾಗಿ ಯೂಸ್ ಮಾಡ್ಬೋದು. ಮಿನಿ ಎಮರ್ಜೆನ್ಸಿ ಪವರ್ ಬ್ಯಾಂಕ್ ಅಂತ ಹೇಳ್ಬೋದು ಇದನ್ನು. ಆ್ಯಂಡ್ ಫುಲ್ ವೀಡಿಯೋ ನೋಡಿ ಒಂದು ಸಲ. ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್. ನಮಗೆ ಬೇಕಾಗಿರೋ ಕಾಂಪೋನೆಂಟ್ಸ್ ಏನಂದರೆ, ಫಸ್ಟ್ ಒಂದು PVC ಶೀಟ್ ತಗೋಬೇಕು. ಅದನ್ನು ಪೈಪ್ ಇರುತ್ತಲ್ಲ, ಆ ಪೈಪನ್ನೇ ನಾನು ಶೀಟ್ ಥರ ಮಾಡ್ಕೊಂಡಿದ್ದೀನಿ. ಮತ್ತು ಒಂದು ಮಿನಿ ಪವರ್ ಬ್ಯಾಂಕ್ ಮಾಡಲು, ಮತ್ತು ಒಂದು ಲಿಥಿಯಂ ಅಯಾನ್ ಬ್ಯಾಟ್ರಿ. ಈ ಮೂರಿದ್ದರೆ ನಾವು ಒಂದು ಮಿನಿ ಪವರ್ ಬ್ಯಾಂಕ್ ರೆಡಿ ಮಾಡ್ಬೋದು. ಇಲ್ಲಿ ನೋಡಿ, ಇದು ಪವರ್ ಬ್ಯಾಂಕ್ ಮಾಡಲ್. ಇಲ್ಲಿ ಇನ್ಪುಟ್ಟು ಮತ್ತು ಇಲ್ಲಿ ಔಟ್ಪುಟ್ ತೊಗೋಬೋದು. ಇಲ್ಲಿ ಚಾರ್ಜ್ ಮಾಡಿಬಿಟ್ಟು ಕೆಳಗಡೆ ನಾವು ಮೊಬೈಲ್ ಚಾರ್ಜ್ ಮಾಡ್ಕೋಬೋದು. ಒಂದು ಲಿಥಿಯಂ ಅಯಾನ್ ಬ್ಯಾಟ್ರಿ. ಇದು 6800 mAh. ಆದರೆ ಇದು ಕ್ವಾಲಿಟಿ ಇದಲ್ಲ, ಅನ್ಕ್ವಾಲಿಟಿದು. ಮತ್ತು ಇವಾಗ ಏನಂದರೆ, ಈ ಮಾಡಲನ್ನು ನಾವು ಈ PVC ಶೀಟ್ಗೆ ಫಿಕ್ಸ್ ಮಾಡಬೇಕು. ಇದರಲ್ಲಿ ಒಂದು ಕಷ್ಟ ಪಾಯಿಂಟ್ ಏನಂದರೆ ಇದೊಂದೇ. ನೀಟಾಗಿ ಕಟ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ನೋಡಿ, ವಿಡಿಯೋದಲ್ಲಿ ತೋರಿಸ್ತೀನಿ, ನೀವು ಕೂಡ ಹಿಂಗೆ ಮಾಡಿ. ಫಸ್ಟು ನಾವಿಲ್ಲಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ತೀನಿ ನಾನು. ನೋಡಿ, ಕಟ್ ಮಾಡಿದ್ದೀನಿ. ಮೇಲ್ಗಡೆ ಇರೋದು ಚಾರ್ಜಿಂಗ್ ಮಾಡೋಕ್ಕೆ, ಕೆಳಗಡೆ ಇರೋದು ನಾವು ಔಟ್ಪುಟ್ ತಗೊಳ್ಳೋಕ್ಕೆ. ಹಿಂಗೆ ಅಂಟಿಸ್ಕೋಬೇಕು. ಇದನ್ನು ಇಲ್ಲಿ ಕರೆಕ್ಟಾಗಿ ಅಂಟಿಸ್ಕೋಬೇಕು ಈ ಥರ. ಇದರಲ್ಲಿ ಇದಕ್ಕೆ ನಾವು ಸೂಪರ್ ಗ್ಲೂನು ಹಾಕಬೇಕು, ಅಂದರೆ ಫೆವಿಕ್ವಿಕ್. ಮತ್ತು ಹಾಟ್ ಗ್ಲೂನು ಹಾಕಬೇಕು, ಅಂದರೆ ಗ್ಲೂಗನ್ನಿಂದ ಬರುತ್ತಲ್ಲ ಗ್ಲೂಗನ್, ಅದರಿಂದ ಆ ಗ್ಲೂ ಕೂಡ ನಾವು ಹಾಕಬೇಕು. ನೋಡಿ ಇವಾಗ ನಾನು ಸೂಪರ್ ಗ್ಲೂ ಹಾಕಿದ್ದೀನಿ, ಅಂದರೆ ಫೆವಿಕ್ವಿಕ್ ಮಾತ್ರ ಹಾಕಿದ್ದೀನಿ ಇವಾಗ. ನೋಡಿ ಅದು ಎಷ್ಟು ಗಟ್ಟಿಯಾಗಿದೆಯೋ. ಫೆವಿಕ್ವಿಕ್ ಹಾಕಿದ್ರೆ ಸಾಕು. ಆದರೆ ಅದು PVC ಶೀಟ್ ಅಲ್ಲ, ಫೆವಿಕ್ವಿಕ್ಕು ಬೇಗ ಉದುರೋಗುತ್ತೆ. ಅದಕ್ಕೆ ನಾನು ಸೂಪರ್ ಗ್ಲೂ ಕೂಡ ಹಾಕಿದ್ದೀನಿ. ಅಲ್ಲ, ಹಾಟ್ ಗ್ಲೂ, ಅಂದರೆ ಗ್ಲೂ ಕೂಡ ಹಾಕಿದ್ದೀನಿ ಇವಾಗಾದರೆ ಗಟ್ಟಿಯಾಗಿದೆ. ಮತ್ತು ಇವಾಗ ಏನಂದರೆ, ನಾನು ಈ ಥರ ಒಂದು PVC ಶೀಟನ್ನು ತಗೊಂಡು ಕಟ್ ಮಾಡ್ಕೊಂಡಿದ್ದೀನಿ ಶೀಟ್ಸನ್ನು. ನೋಡಿ, ನಮ್ಮ ಲಿಥಿಯಂ ಅಯಾನ್ ಬ್ಯಾಟ್ರಿ ಇದೆಯಲ್ಲ, ಅದ್ರ ಎಷ್ಟಿದ್ದರೆ ಅಷ್ಟು ಸಾಕು ನಮಗೆ. ನೋಡಿ, ಅದನ್ನೊಂದು ಬಾಕ್ಸ್ ಥರ ಮಾಡಿಕೊಂಡೆ ಈ ಥರ. ಫಿನಿಶಿಂಗ್ ಅನ್ನೋದು ಇಂಪಾರ್ಟೆಂಟ್ ನಮಗೆ, ಲುಕ್ ಅನ್ನೋದು ಚೆನ್ನಾಗಿರಲಿ. ನೀವೇನಾದರೂ ರೆಡಿ ಮಾಡಿಕೊಂಡ್ರೆ ಚೆನ್ನಾಗಿ ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇವಾಗ ಏನಂದರೆ, ಈ ಮಾಡಲ್ ಇದೆಯಲ್ಲ, ಈ ಪವರ್ ಬ್ಯಾಂಕ್ ಮಾಡಲು, ಇದಕ್ಕೆ ಒಂದು ಬ್ಯಾಟ್ರಿ ತಗೋಬೇಕು. ನಾನು ಆ ಬ್ಯಾಟ್ರಿ ಹಾಕ್ತಾಯಿಲ್ಲ, ಈ ಬ್ಯಾಟ್ರಿ ಹಾಕ್ತಾಯಿದ್ದೀನಿ. ಇದು 2000 mAh ಬ್ಯಾಟ್ರಿ. ಇದು ಹೈ ಕ್ವಾಲಿಟಿ ಲಿಥಿಯಂ ಅಯಾನ್ ಬ್ಯಾಟ್ರಿ. ಇದು ₹100 ಇದು ಒಂದು ಬಂದು. ಇದಕ್ಕೆ ಬ್ಯಾಟ್ರಿ ಪ್ಲಸ್ಸು ಮೈನಸ್ಸು ನಾವು ರಬ್ ಮಾಡಿಕೊಂಡು, ಹೊಸ ಬ್ಯಾಟ್ರಿ ಅಲ್ಲ ಅದಕ್ಕೆ ರಬ್ ಮಾಡಿಕೊಂಡು ಲೆಡ್ ಅನ್ನೋದು ಅಪ್ಲೈ ಮಾಡಬೇಕು. ನೋಡಿ, ಅಪ್ಲೈ ಮಾಡಿದ್ದೀನಿ. ನೋಡಿ, ಕಾಣಿಸ್ತಾ ಇದೆಯಲ್ಲ. ಮತ್ತು ಇವಾಗ ಈ ಮಾಡಲ್ಗೆ ನೋಡಿ, ಇಲ್ಲಿ ಬ್ಯಾಟ್ರಿ ಪ್ಲಸ್ಸು ಬ್ಯಾಟ್ರಿ ಮೈನಸ್ ಅಂತಿರುತ್ತೆ. ಇಲ್ಲಿ ನೋಡಿ, ಬ್ಯಾಟ್ರಿ ಪ್ಲಸ್ ಅಂತಿದೆ, ಇಲ್ಲಿ ಈ ಕಡೆ ಮೈನಸ್ ಅಂತಿದೆ. ಇದಕ್ಕೆ ನಾವು ಬ್ಯಾಟ್ರಿ ಪೊಲಾರಿಟೀಸ್ ಸಾಲ್ಡ್ರಿಂಗ್ ಮಾಡ್ಕೋಬೇಕು, ಅಂದರೆ ವೈರ್ ಹಾಕ್ಕೋಬೇಕು ಈ ಥರ. ಇಷ್ಟಿರುತ್ತೆ ಅಷ್ಟೇ ನಮ್ಮ ಪವರ್ ಬ್ಯಾಂಕು. ಆ್ಯಂಡ್ ನೋಡಿ, ಇವಾಗ ಇಲ್ಲಿ ವೈರ್ ನಾನು ಸಾಲ್ಡ್ರಿಂಗ್ ಮಾಡ್ಕೊಂಡಿದ್ದೀನಿ. ಡ್ರೈ ಸಾಲ್ಡ್ರ್ ಮಾಡ್ದಿರಾ ಚೆನ್ನಾಗಿ ಮಾಡ್ಕೋಬೇಕು ಅಷ್ಟೇ. ಇಷ್ಟಿದ್ದರೆ ಸಾಕು ವೈರ್ ನಮಗೆ. ಈ ಬ್ಯಾಟ್ರಿ ಇದರಲ್ಲಿ ಇಟ್ಕೊಂಡ್ರೆ ಅಷ್ಟೇ ನಮಗೆ. ಇಲ್ಲಿಂದ ಅಲ್ಲಿಗೆ ಒಂದು ವೈರ್ ಇದೆ. ಇಲ್ಲಿ ನಾವು ಗ್ಲೂ ಹಾಕ್ಕೊಂಡ್ರೆ ಸ್ವಲ್ಪ ಬ್ಯಾಟ್ರಿ ಅಲಗಡ್ದಿರ ಸ್ವಲ್ಪ ಗಟ್ಟಿಯಾಗಿರುತ್ತೆ. ಮತ್ತು ಇವಾಗ ಏನಂದರೆ, ಈ ಪ್ಲಸ್ಸು ಬ್ಯಾಟ್ರಿ B+ಗೆ ನೋಡಿ ಕಾಣಿಸ್ತಾ ಇದೆಯಲ್ಲ, B+, ಮತ್ತು ಇಲ್ಲಿ B-ಗೆ ಸಾಲ್ಡ್ರಿಂಗ್ ಮಾಡ್ಕೋಬೇಕು. ನೋಡಿ, ನಾನು ಸಾಲ್ಡ್ರಿಂಗ್ ಮಾಡ್ಕೊಂಬಿಟ್ಟೆ.
ಅದು ಕರೆಕ್ಟಾಗಿ ನಾವು ಮೈನಸ್ಗೆ ಪ್ಲಸ್ಗೆ ಮಾಡ್ಕೋಬೇಕು. ಒಂದು ವೇಳೆ ರಿವರ್ಸ್ ಕೊಟ್ಟರೆ ನಮ್ಮ ಪವರ್ ಬ್ಯಾಂಕ್ ಮಾಡಲ್ ಅನ್ನೋದು ಕೆಟ್ಟೋಗುತ್ತೆ, ಬರ್ನ್ ಆಗಿಬಿಡುತ್ತೆ. ಮತ್ತು ಇವಾಗ ಏನಂದರೆ ಈ ಥರ ಇಕ್ಕೊಂಡು ಫೆವಿಕ್ವಿಕ್ ಹಾಕ್ಕೊಂಡು ಸುತ್ತಲೂ ಇರೋ ಶೀಟನ್ನು ಕಟ್ ಮಾಡಬೇಕು ಅಷ್ಟೇ ಗೈಸ್. ಇವಾಗ ಏನಂದರೆ ನಾನು ಇಲ್ಲಿ ಆ ಕಡೆ ಸ್ವಲ್ಪ ಉದ್ದ ಕಡಿಮೆ ಇದೆ ಮತ್ತು ಹೈಟ್ ಇದೆಯಲ್ಲ, ಅದನ್ನು ನಾನು ಕ್ಲೀನ್ ಮಾಡ್ತಾಯಿದ್ದರೆ ಈ ಚಾಕ್ ಇದೆಯಲ್ಲ ಇದು ತುಂಬ ಅಂದರೆ ತುಂಬ ಡೇಂಜರ್ ನಿಜವಾಗ್ಲೂ. ಹಿಂಗಂತ ಇದ್ದರೆ ನಾನು ಅದು ಕರೆಕ್ಟಾಗಿ ನೋಡಿ ಇಲ್ಲಿ ಸ್ವಲ್ಪ ತೇವ ಇದೆಯಲ್ಲ ಅಲ್ಲಿ ಕರೆಕ್ಟಾಗಿ ಬಂದು ಇಲ್ಲಿ ಬಿದ್ದೋಯ್ತು ನನಗೆ. ನೋಡಿ ಫುಲ್ ಅರ್ಧ ಕಟ್ಟಾಗಿಬಿಟ್ಟಿದೆ, ಬ್ಲಡ್ಡನ್ನು ನೋಡಿ ಬರ್ತಾಯಿದೆ. ನೀವೇನಾದರೂ ರೆಡಿ ಮಾಡ್ತಾಯಿದ್ರೆ ಸ್ವಲ್ಪ ಹುಷಾರಾಗಿ ಇರಿ, ಅದೇ ಹೇಳೋದು. ನಾನು ಈ 2 ರೂಪೀಸ್ ಪ್ಲಾಸ್ಟರ್ ಇರುತ್ತಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಸದ್ಯಕ್ಕೆ ಇದೇ ಇರೋದು. ಇವಾಗ ನೈಟು 10 ಗಂಟೆ ಆಗ್ತಾಯಿದೆ, ಅದಕ್ಕೆ ಅಂಗಡಿ ಕೂಡ ಯಾವುದೂ ಇರೋದಿಲ್ಲ. ನೀವೇನಾದರೂ ಈ ಥರದ್ದು ಏನಾದರೂ ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ರೆ ಸ್ವಲ್ಪ ಹುಷಾರಾಗಿರಿ. ಆ ಚಾಕ್ ಅನ್ನೋದು ತುಂಬ ಅಂದರೆ ತುಂಬ ಡೇಂಜರ್, ಅದು ನೈಫು. ಮತ್ತು ಇವಾಗ ಏನಂದರೆ ಅಷ್ಟೇ ಆಗೋಯ್ತು ನೋಡಿ, ಎಷ್ಟೊಂದು ಬ್ಲಡ್ ಬಂದಿದೆ. ಮತ್ತು ಇವಾಗ ನಮಗೆ ಗಾಯ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಎಕ್ಸ್ಪೆರಿಮೆಂಟ್ ನಿಲ್ಲಿಸೋದಿಲ್ಲ. ಅದೇ ಚಾಕನ್ನು ತಗೊಂಡು ಕಟ್ ಮಾಡಿಬಿಟ್ಟು ಫಿನಿಷ್ ಮಾಡೋಣ ಎಕ್ಸ್ಪೆರಿಮೆಂಟು. ಅಂದರೆ ಪವರ್ ಬ್ಯಾಂಕ್ ಅನ್ನೋದು ರೆಡಿ ಮಾಡೋಣ. ಒಂದು ಸಲ ಇಲ್ಲೇ ಹಾಕ್ಕೊಂಡು ಬಿಟ್ಟಿದ್ದೆ ನಾನು, ಈ ಥರ ಇಲ್ಲೇ ಹಾಕ್ಕೊಂಡಿದ್ದೆ. ಅಲ್ಲಿ ಗರೆಗಳು ಇವಾಗ ಇದೆ, ಅದು ನೋತಾ ಇದೆ ಸ್ವಲ್ಪ, ಪರವಾಗಿಲ್ಲ. ಇವಾಗ ಕಟ್ ಮಾಡ್ಕೊಂಡು ಅದ್ರ ಮೇಲೆ ಶೀಟ್ ಅನ್ನೋದು ಆಗಿಬಿಡೋಣ ನಾವು. ಈ ಥರ ಹಾಕ್ಕೊಂಡು ಫೆವಿಕ್ವಿಕ್ ಹಾಕ್ಕೊಂಡ್ರೆ ಆಗೋಯ್ತು ನೋಡಿ. ನಾನು ಆ ಬ್ಯಾಟ್ರಿ ಒಳಗಡೆ ಗ್ಲೂ ಹಾಕಿದ್ದೀನಿ ನೋಡಿ, ಕಾಣಿಸ್ತಾ ಇದೆ ನಿಮಗೆ. ಮೇಲೆ ಒಂದು ಶೀಟ್ ಹಾಕೊಂಡ್ಬಿಟ್ಟು ಮುಚ್ಚಿದ್ರೆ ಆಗೋಗುತ್ತೆ, ಆಗೋಯ್ತು ಕೂಡ ನೋಡಿ. ಎಷ್ಟೊಂದು ಕಾಂಪ್ಯಾಕ್ಟ್ ಇದೆ, ಅಂದರೆ ಸ್ವಲ್ಪ ಚಿಕ್ಕದಾಗಿದೆ. ಎಮರ್ಜೆನ್ಸಿ ಪವರ್ ಬ್ಯಾಂಕ್ ಅನ್ನೋದು ರೆಡಿ ಆಗೋಯಿತು ನೋಡಿ, ಎಷ್ಟೊಂದು ಕಾಂಪ್ಯಾಕ್ಟ್ ಇದೆ ಅಂತ. ಚೆನ್ನಾಗಿದೆ ನಿಜವಾಗ್ಲೂ. ನೀವು ಕೂಡ ಇಂಥದ್ದು ರೆಡಿ ಮಾಡ್ಕೋಬೋದು. ಎಮರ್ಜೆನ್ಸಿ ಪವರ್ ಬ್ಯಾಂಕ್ ಅಷ್ಟೇ ಇದು. ನಾವು ಫಾಸ್ಟ್ ಚಾರ್ಜ್ ಅನ್ನೋದು ಇದರಿಂದ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಓನ್ಲಿ ಆ ಮೊಬೈಲ್ ಅನ್ನೋದು ಸ್ವಿಚ್ ಆಫ್ ಆಗ್ತಾಯಿದ್ರೆ ಆನ್ ಮಾಡ್ಕೋಬೋದು. ಇವಾಗ ಏನಂದರೆ ನಾನು ಇದನ್ನು ಚಾರ್ಜ್ ಮಾಡ್ತೀನಿ, 1 ಅವರ್ ಚಾರ್ಜ್ ಮಾಡಿಬಿಟ್ಟು ಮತ್ತೆ ಬರ್ತೀನಿ. ಈ ಚಾರ್ಜ್ ನೋಡಿ, ನಿಮಗೆ ಪ್ರೂಫ್ ಕೂಡ ತೋರಿಸ್ತೀನಿ ನೋಡಿ. ಆ ರೆಡ್ ಕಲರ್ ಲೈಟು ಬ್ಲಿಂಕ್ ಆಗ್ತಾಯಿದೆಯಲ್ಲ, ಆನು ಆಫು. ಫುಲ್ ಚಾರ್ಜ್ ಆದಮೇಲೆ ಅದು ರೆಡ್ ಕಲರ್ ಆನ್ ಆಗಿಬಿಟ್ಟು ಹಂಗೆ ಇರುತ್ತೆ, ಆಫ್ ಆಗೋಲ್ಲ. ಮತ್ತು ನಮ್ಗೆ ಗೊತ್ತಾಗುತ್ತೆ ಆವಾಗ ಇದು ಫುಲ್ ಚಾರ್ಜ್ ಆಗಿದೆ ಅಂತ ನೋಡಿ. ಇವಾಗ ಬ್ಲಿಂಕ್ ಆಗ್ತಾಯಿದೆ, ಆನ್ ಆಗ್ತಾಯಿದೆ, ಆಫ್ ಆಗ್ತಾಯಿದೆ. ಮತ್ತು ಅದು ರೆಡ್ ಕಲರ್ ಹಂಗೇ ಆನಲ್ಲಿದ್ದರೆ ಅದು ಫುಲ್ ಚಾರ್ಜ್ ಆಗಿದೆ ಅಂತ ಅರ್ಥ. 1 ಅವರ್ ಬಿಟ್ಟು ಮತ್ತೆ ಬರೋಣ, ಹಂಗೆ ಇರಿ, ನೋಡ್ತಾ ಇರಿ. ಗೈಸ್ 1 ಅವರ್ ಆಗೋಯ್ತು ನೋಡಿ. ಇವಾಗ ರೆಡ್ ಕಲರ್ ಲೈಟು ಆನಲ್ಲೇ ಇರುತ್ತೆ, ಕಾಣಿಸ್ತಾ ಇದೆಯಾ ನಿಮಗೆ ನೋಡಿ, ಆನಲ್ಲೇ ಇದೆ ನೋಡಿ ಅದು. ಇವಾಗ ಇದು ಫುಲ್ ಚಾರ್ಜ್ ಆಗಿದೆ ಅಂತ ಅರ್ಥ. ಮತ್ತು ಇವಾಗ ನಾವು ಇದನ್ನು ಚೆಕ್ ಮಾಡೋಣ, ಚಾರ್ಜ್ ಆಗುತ್ತೋ ಇಲ್ವಾ ಬೇರೆ ಡಿವೈಸಸ್ಗೆ ಎಲ್ಲ ಅಂತ ಹೇಳ್ಬಿಟ್ಟು. ನನ್ನ ಹತ್ರ ಮೈಕ್ರೋ ಪಿನ್ ಇದೆ, ಕಾಣಿಸ್ತಾ ಇದೆಯಲ್ಲ, ಚಿಕ್ಕದಿದು ಕೇಬಲ್ಲು. ಇಲ್ಲಿ ನಾವು ಔಟ್ಪುಟ್ ತಗೊಳ್ಳೋದು, ಅದು ಗೊತ್ತಿರುತ್ತೆ ನಿಮಗೂ ನೋಡಿ. ಈ ಗ್ಯಾಜೆಟ್ ನೀವೆಲ್ಲಾದರೂ ನೋಡಿದರೆ ಕಾಮೆಂಟ್ ಮಾಡಿ. ಇದನ್ನೊಂದು ಸಲ ಚಾರ್ಜ್ ಮಾಡ್ತೀನಿ ನೋಡಿ. ರೆಡ್ ಕಲರ್ ಲೈಟ್ ಬಿತ್ತು ಅಂದರೆ ಇದು ಚಾರ್ಜ್ ಆಗ್ತಾ ಇದೆ ಅಂತ ಅರ್ಥ. ಇವಾಗ ನೋಡಿ, ಇದೆಲ್ಲ ಗಲೀಜಾಗಿದೆ. ಈ ಗ್ಯಾಜೆಟ್ ಎಲ್ಲಾದರೂ ನೋಡಿದರೆ ನೀವು ಕಾಮೆಂಟ್ ಮಾಡಿ. ಈ JBL ಸ್ಪೀಕರ್ ಇದೆ ನಮ್ಮದು, ಚಿಕ್ಕದು ಇದು ನೋಡಿ. ಅದರೊಳಗಡೆ ನನ್ನ ಮುಖ ಕಾಣಿಸ್ತಾ ಇದೆ. ಇದನ್ನು ಒಂದು ಸಲ ಚಾರ್ಜ್ ಮಾಡೋಣ ನೋಡಿ, ನನ್ನ ಮುಖ ಎಲ್ಲಾದರೂ ನೋಡಿದರೆ ಕಮೆಂಟ್ ಮಾಡಿ. ಮತ್ತು ಇವಾಗ ಚಾರ್ಜ್ ಮಾಡೋಣ ನೋಡಿ. ರೆಡ್ ಕಲರ್ ಲೈಟ್ ಬಿತ್ತು ಅಂದರೆ ಇದು ಕೂಡ ಚಾರ್ಜ್ ಆಗ್ತಾ ಇದೆ ಅಂತ ಅರ್ಥ. ಇವಾಗ ಇದು ಫುಲ್ ಚಾರ್ಜ್ ಆಗಿದೆ ಅಂತ ಅರ್ಥ, ಯಾಕಂದರೆ ಇದು ನಾನು ಯೂಸ್ ಮಾಡಲ್ಲ, ಓನ್ಲಿ ಚಾರ್ಜ್ ಮಾಡ್ತಾ ಇರ್ತೀನಿ ಅಷ್ಟೇ ನೋಡಿ. ಇವಾಗ ಇದು ಫುಲ್ ಆಗಿದೆ, ಇದು ಬೇಡ ನಮಗೆ. ಮತ್ತು ಇವಾಗ ಮೊಬೈಲ್ ಇಲ್ಲ, ನಮಗೆ ಒಂದೇ ಮೊಬೈಲ್ ಇರೋದು, ಇದು ಹಳೆ ಮೊಬೈಲು. ಇದು ಚಾರ್ಜ್ ಆಗುತ್ತಷ್ಟೇ, ಆನ್ ಆಗಲ್ಲ ಇದು. ನಾನು ಪ್ರೂಫ್ ತೋರಿಸ್ಬೇಕಂತ ಹೇಳ್ಬಿಟ್ಟು ಸುಮ್ಮನೆ ಚಾರ್ಜ್ ಮಾಡೋದು ತೋರಿಸ್ತೀನಿ ಅಷ್ಟೇ, ಇದು ಆನ್ ಆಗಲ್ಲ. ಆದರೆ ಯಾವುದಾದ್ರೂ ಒಂದು ಮೊಬೈಲ್ ಸಿಕ್ಕಿದ್ರೆ ನಾನು ಒಂದು ಶಾರ್ಟ್ ವೀಡಿಯೋ ಮಾಡ್ತೀನಿ ಇದ್ರ ಮೇಲೆ ನೋಡಿ. ಆ ರೆಡ್ ಕಲರ್ ಲೈಟು ಬಿತ್ತು, ಇವಾಗ ಕಾಣಿಸ್ತಾ ಇದೆ ನಿಮಗೆ. ಲೈಟ್ ಆಫ್ ಮಾಡ್ತೀನಿ ನೋಡಿ.
ರೆಡ್ ಕಲರ್ ಲೈಟ್ ಬಿದ್ದಿದೆ ನೋಡಿ ಅಲ್ಲಿ. ರಿಮೂವ್ ಮಾಡಿಬಿಟ್ಟಿದ್ದೀನಿ ನೋಡಿ, ಇವಾಗ ಬಿದ್ದಿಲ್ಲ. ಮತ್ತು ಇವಾಗ ಹಾಕ್ತೀನಿ ನೋಡಿ, ರೆಡ್ ಕಲರ್ ಲೈಟು ಬಂತು ಅಂದರೆ ಇವಾಗ ಇದು ಚಾರ್ಜ್ ಆಗ್ತಾ ಇದೆ ಅಂತ ಅರ್ಥ. ಇವಾಗ ಇದು ಬೇಡ ನಮಗೆ. ಈ ಗ್ಯಾಜೆಟ್ ತಗೊಳ್ಳೋಣ. ಸ್ವಲ್ಪ ಫನ್ನಿ ಗ್ಯಾಜೆಟ್ಟು ನೋಡಿ, ಚಾರ್ಜ್ ಆಗ್ತಾಯಿದೆ, ಆನ್ ಆಗೋಯ್ತದು. ಇವಾಗ ನಾವು ಕೈ ಇಕ್ಕೊಳ್ಳೋಣ. ಇದು 19 ಇರುತ್ತೆ ಇದು ಪರ್ಸೆಂಟೇಜು ನೋಡಿ. ಇವಾಗ ಕೈ ಹೆಂಗೆ ಆಡುತ್ತಂತ ನೋಡಿ. ಸ್ಪೀಡ್ ಜಾಸ್ತಿ ಮಾಡಿದ್ರೆ ಹಿಂಗೆ ಬರುತ್ತೆ ಅದು. ಎಲ್ಲಾದರೂ ನೋಡಿದರೆ ಈ ಗ್ಯಾಜೆಟ್ಟು ಕಾಮೆಂಟ್ ಮಾಡಿ. ಇನ್ನೂ ಯಾರಾದರೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿಕೊಂಡು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ಕಂಟೆಂಟ್ ನಿಮಗಂತೂ ಎಲ್ಲಿ ಸಿಗೋದಿಲ್ಲ. ಒಳ್ಳೆ ಕಂಟೆಂಟ್ ತೋರಿಸ್ತಾ ಇರ್ತೀನಿ ನಾನು. ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡ್ಕೊಂಡಿರಿ. ಇದು ಸ್ವಲ್ಪ ಜಾಸ್ತಿ ನೋಡಿ ಎಳಿತಾ ಇದೆ ಅದು. ಕರೆಂಟ್ ಶಾಕ್ ಇಟ್ಕೊಳ್ಳುತ್ತಲ್ಲ ಹಂಗೆ. ಬಾಯ್ ಇಷ್ಟೇ ವಿಡಿಯೋ. ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿಬಿಟ್ಟು ಹೋಗಿ. ಬಾಯ್.